ಹಾಯ್ ಫ್ರೆಂಡ್ಸ್, ಇಲ್ಲಿ ಒಂದು ದೊಡ್ಡ ಪಾತ್ರೆಯೊಳಗ ಸ್ವಲ್ಪ ನೀರ್ ತಗೊಂಡಿನಿ. ನೀರು ಚಂದ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ಲಿ ಅವಾಗ ಅದಕ್ಕೆ ಒಂದ್ ಚಮಚ ಉಪ್ಪು ಮತ್ತ ಒಂದ್ ಟೀ ಸ್ಪೂನಿನಷ್ಟು ಸಕ್ರಿ ಹಾಕೋಣ. ಸಕ್ರೆ ಹಾಕಿ ಸಕ್ರಿ ಉಪ್ಪು ಮತ್ತ ಸ್ವಲ್ಪ ಕರಗ್ಲಿ ಕರಗ್ಮೇಲೆ ಚಂದ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಹರೇ ಶ್ರೀನಿವಾಸ ಸ್ವಾದಿಷ್ಟ ರುಚಿಗೆ ಸ್ವಾಗತ. ಇಲ್ಲಿ ನೋಡ್ಬೋದು ನೀರು ಚಂದ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ಯದ. ಇದಕ್ಕೆ ನಾನು ಒಂದು ದೊಡ್ಡ ಬಟ್ಲದಷ್ಟು ಈ ಬಟಾಣಿ ಕಾಳನ್ನ ಹಾಕ್ಲಿಕತ್ತೀನಿ. ಇವಾಗ ಬಟಾಣಿ ಕಾಳಿನ ಸೀಸನ್ ಅದಲ್ಲ, ಅದಕ್ಕ ಈ ಬಟಾಣಿ ಕಾಳಿನಿಂದ ಒಂದು ನಾವು ರುಚಿಕರವಾದ ಹೊಸ ರೀತಿಯ ಸ್ನಾಕ್ಸ್ ಮಾಡೋಣ. ನೀರ್ ಕುದಿಯುವಾಗ ನಾನು ಉಪ್ಪಿನ ಜೊತೆಗೆ ಸ್ವಲ್ಪ ಸಕ್ರಿ ಹಾಕಿನಿ. ಯಾಕಂದ್ರೆ ಕೆಲವು ಟೈಮ್ ಈ ಫ್ರೆಶ್ ಬಟಾಣಿ ಕಾಳು ಏನಿರ್ತದಲ್ಲ ಅದು ಸ್ವಲ್ಪ ಸಿಹಿ ಆಗಿರಂಗಿಲ್ಲ, ಒಗರಾಗಿರ್ತದಲ್ಲ. ಸಕ್ರಿ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತದ. ಅದಕ್ಕೋಸ್ಕರ ಸ್ವಲ್ಪ ಸಕ್ರಿ ಹಾಕಿನಿ. ಎಲ್ಲರೂ ಮಿಸ್ ಮಾಡ್ಲಾರ್ದೆ ಈ ರೆಸಿಪಿ ಒಂದ್ಸರ್ತಿ ನೀವು ಟ್ರೈ ಮಾಡ್ಲೇಬೇಕು. ಒಂದ್ ಸರ್ತಿ ಮಾಡ್ರಿ ಎಲ್ಲರೂ ಮತ್ತೆ ಮತ್ತೆ ಮಾಡು ಅಂತಾರ. ಆಮೇಲೆ ಈ ಕಡೆ ಒಂದು ಪ್ಯಾನ್ ಒಳಗ 2 ದೊಡ್ಡ ಟೇಬಲ್ ಸ್ಪೂನಿನಷ್ಟು ನಾನು ಕಡ್ಲೆ ಹಿಟ್ಟು ತಗೊಂಡಿನಿ. ಲೋ ಫ್ಲೇಮ್ ಒಳಗೆ ಈ ಕಡ್ಲೆ ಹಿಟ್ಟನ್ನ ಚಂದ ಹುರ್ಕೋಬೇಕು. ಲೋ ಫ್ಲೇಮ್ ಒಳಗೆ ಹುರಿರಿ. ಈ ಕಡ್ಲೆ ಹಿಟ್ಟಿಂದು ಕಲರ್ ಚೇಂಜ್ ಆಗ್ಬಾರ್ದು. ಘಮ್ ಅಂತ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ಈ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಆಲ್ ಅನ್ನೋ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಾನು ಇದೇ ರೀತಿ ಹಾಕೋ ಹೊಸ ಹೊಸ ರುಚಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದೆ. ಬಹಳ ಇಷ್ಟ ಆದ್ರೆ ಲೈಕ್, ಕಾಮೆಂಟ್ಸ್ ಮತ್ತ ಶೇರ್ ಮಾಡ್ರಿ. ಹುರಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಒಂಥರ ಘಮ್ ಅಂತ ಎಲ್ಲ ಕಡೆ ವಾಸನೆ ಬರ್ತದೆ. ಅವಾಗ ಒಂದು ಪ್ಲೇಟ್ ಒಳಗ್ ತೆಗೆದು ಸೈಡ್‌ಗೆ ಇಟ್ಕೊಳ್ರಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ರಿ. ಅಂದ್ರೆ ನಾನು ಡಿಟೇಲ್ ಆಗಿ ನಿಮ್ ಜೊತೆ ಎಕ್ಸ್‌ಪ್ಲೇನ್ ಮಾಡೀನಿ. ಈ ಕಡೆ ಕುದಿಲಿಕ್ಕೆ ನಾವೇನ್ ಬಟಾಣಿ ಕಾಳು ಇಟ್ಟಿದ್ದೀವಿ ಅದು ಕುದಿಲಿಕತ್ತು ಒಂದು 10 ನಿಮಿಷ ಆಯ್ತು. ಇವು ಆಲ್ರೆಡಿ ಫ್ರೆಶ್ ಬಟಾಣಿ ಕಾಳು ಇದ್ದಿದ್ದಕ್ಕೆ ಕುದಿಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗುದಿಲ್ಲ. ಇವಾಗ ನೀವು ಪ್ರೆಸ್ ಮಾಡಿ ನೋಡಿದ್ರೆ ಸಾಕು. ಚಂದ ಈ ರೀತಿ ಬಾಯ್ಲ್ ಆಗಿರ್ಬೇಕು. ಇದನ್ನ ಒಂದು ಸ್ಟ್ರೈನರ್ ಒಳಗ್ ಹಾಕಿ ಪೂರ್ತಿ ನೀರನ್ನ ಬಸಿಬೇಕು ನಾವು. ಇದ್ರಲ್ಲಿ ಸ್ವಲ್ಪನು ನೀರಾಯ್ತು, ಹಸಿ ಅಂಶ ಇರಬಾರ್ದು. ಈ ರೀತಿ ನೀವು ಬಸೋದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಸೈಡ್‌ಗೆ ಇಡೋಣ. ಇವಾಗ ಈ ಕಡೆ ಒಂದು ಪ್ಯಾನ್ ತಗೊಳ್ಳೋಣ, ನಾನ್ ಸ್ಟಿಕ್ ಪ್ಯಾನ್. ಅದ್ರ ಒಳಗ 2 ಬಟ್ಲ, ಯಾವ್ದು ಅಳತೆ ಬಟ್ಲ ತಗೊಳ್ರಿ. ಆ ಬಟ್ಲದಿಂದ 2 ಬಟ್ಲ ನಾನು ಇಲ್ಲೇ ನೀರ್ ತಗೊಳ್ಲಿಕತ್ತೀನಿ. ಆಮೇಲೆ ನೀರು ಸ್ವಲ್ಪ ಬಿಸಿಯಾಗಿ ಸಣ್ಣ ಗುಳಿಗಳು ಕಾಣಿಸಿ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದ. ಅವಾಗ ಒಂದ್ ಅರ್ಧ ಟೀ ಸ್ಪೂನಿನಷ್ಟು ಉಪ್ಪು ಹಾಕೋಣ. ಆಮೇಲೆ 1 ಚಮಚದಷ್ಟು ಎಣ್ಣೆ ಹಾಕ್ಬೇಕು ಇದಕ್ಕ. ಆಮೇಲೆ 1 ಟೀ ಇಂದ 2 ಟೀ ಸ್ಪೂನಿನಷ್ಟು ನಾವು ಇಲ್ಲಿ ಈ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಇದಕ್ಕೆ ಇನ್ನೂ ಚಲೋ ಟೇಸ್ಟ್ ಬರ್ಲಿಕ್ಕೆ ಈ ಕಸೂರಿ ಮೇಥಿ ಇರ್ತದಲ್ಲ ಅದನ್ನ ಸ್ವಲ್ಪ ಕೈಯಿಂದ ನೀವು ಕ್ರಶ್ ಮಾಡ್ಕೊಂಡು ಇದ್ರ ಒಳಗ್ ಹಾಕೊಳ್ಳೋಣ. ಇದು ಟೋಟಲಿ ಆಪ್ಷನಲ್ ಅದ. ನೀವು ಇಷ್ಟ ಇದ್ರೆ ಹಾಕೊಳ್ರಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಇಲ್ಲಿ ನೋಡ್ರಿ ನಾನು 1 ಕಪ್ ಈ ಉಪ್ಪಿಟ್ಟಿನ ರವ ಇರ್ತದಲ್ಲ, ನಾವು ಯೂಶುವಲಿ ಇದಕ್ಕ ಬೊಂಬೈ ರವ ಅಂತೀವಿ, ಅದನ್ನ ತಗೊಂಡಿನಿ. ಈ 1 ಕಪ್ ಉಪ್ಪಿಟ್ಟಿನ ರವನ ಇದು ಬಾಯ್ಲ್ ಆಗೋ ನೀರೊಳಗ ಲೋ ಫ್ಲೇಮ್ ಒಳಗ್ ಹಾಕಿ ಸಾವಕಾಶವಾಗಿ ಕೈ ಆಡಿಸ್ಬೇಕು. ಯಾಕಂದ್ರೆ ಗಂಟಾಗೋ ಸಾಧ್ಯತೆ ಇರ್ತದ. ರವ ಮಾತ್ರ ಹುರ್ದಿರ್ಬಾರ್ದು. ಇಲ್ಲಿ ಅಳತೆ ಬಹಳ ಮುಖ್ಯ. ರವಾ ಮತ್ತ ನೀರಿಂದ್ ಏನ್ ಮೆಜರ್‌ಮೆಂಟ್ ಅದ, ಈಗ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು. ಇದು ಪರ್ಫೆಕ್ಟ್ ಆದ ಮೆಜರ್‌ಮೆಂಟ್ ಅದ. ಅಳತೆಯಲ್ಲಿ ಮಾತ್ರ ನೀವು ತಪ್ಪಬೇಡ್ರಿ. ಇವಾಗ ಇದು ಚಂದ ನೋಡ್ಬೋದು ನೀವು ಪ್ಯಾನ್ ಇಂದ ಬಿಟ್ಕೊಲಿಕತ್ತದ. ಹಂಗ ಚಂದ ಗಟ್ಟಿ ಆದ್ಮೇಲೆ ಒಂದು ಸ್ಟೀಲ್ ಪಾತ್ರೆ ಒಳಗ ತಗದು ಅದ್ರ ಮೇಲೆ ಮುಚ್ಚಿ ತಣ್ಣಗಾಗ್ಲಿಕ್ ಬಿಡೋಣ. ಅಂದ್ರ ಒಣಗ್ಬಾರ್ದು ಹಿಟ್ಟು. ಇವತ್ತು ನಾನು ನಿಮ್ ಜೊತೆ ಒಂದು ಹೊಸ ರೀತಿಯ ಸ್ನಾಕ್ಸ್ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಇವಾಗ ಸಾಯಂಕಾಲ ಟೀ ಟೈಮ್‌ಗೆ ಏನಾದ್ರು ಒಂದು ಕುರುಕುಲು ತಿಂಡಿ ಬೇಕಂತೀವಲ್ಲ, ಅವಾಗ ಯಾವಾಗ್ಲೂ ಕೋಡ್ಬಳೆ ಅಂತ, ಚಕ್ಲಿ ಅಂತ ಅದೇ ಮಾಡ್ಕೊತಿರ್ತೀವಿ. ಇಲ್ಲ ಮಕ್ಕಳು ಹುಟ್ಟಿದಬ್ಬ ಇದ್ರೆ ಸಮೋಸ ಅಂತ, ಮತ್ತೆ ಇದೇನು ಬಜ್ಜಿ ಅಂತ ಅದನ್ನೇ ತರ್ತಿರ್ತೀವಲ್ಲ. ಈ ಸರ್ತಿ ಹೊರಗಡೆದೇನು ತರ್ಲಾರ್ದೆ ನೀವು ಮನಿಯೊಳಗ ನಾ ಹೇಳೋ ಈ ಒಂದು ಸ್ನಾಕ್ಸ್‌ನ ಮಾಡ್ರಿ. ಬಹಳ ಸರಳವಾಗಿ, ಈಸಿಯಾಗಿ ಮತ್ತೆ ಇನ್‌ಸ್ಟಂಟ್ ಆಗಿ ರೆಡಿ ಆಗ್ತದ. ಈಗ ಖಾರ ಎಷ್ಟ್ ಬೇಕೋ ನೋಡ್ಕೊಂಡು ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಕೊತ್ತಂಬರಿ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ರಿ. ಖಾರ ಎಷ್ಟ್ ಬೇಕೋ ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲಿ ಒಂದ್ ಪ್ಯಾನ್ ಒಳಗ ಒಂದು 2 ರಿಂದ 3 ಟೀ ಸ್ಪೂನಿನಷ್ಟು ಎಣ್ಣೆ ಹಾಕೊಳ್ರಿ. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಆಮೇಲೆ ಇದು ಕ್ರಶ್ ಮಾಡಿರೋ ಧನಿಯಾ, ಸ್ವಲ್ಪ ಧನಿಯಾನ ಹಿಂಗ ಜಜ್ಜಿ ಹಾಕೋಣ. ಪೂರ್ತಿ ಪೌಡರ್ ಬೇಡ. ಆಮೇಲೆ ಬಡೆ ಸೋಪು 1 ಟೀ ಸ್ಪೂನಿನಷ್ಟು ಹಾಕೋಣ. ಈ ಧನಿಯಾ ಮತ್ತ ಬಡೆ ಸೋಪು ಹಾಕೋದ್ರಿಂದ ಇದಕ್ಕೊಂದು ಚಲೋ ಟೇಸ್ಟ್ ಬರ್ತದೆ. ಎಣ್ಣೆ ಒಳಗ ಸ್ವಲ್ಪ ಫ್ರೈ ಆದ್ಮೇಲೆ ಏನಾಗ್ತದೆ, ಈ ಬಡೆ ಸೋಂಪು ಮತ್ತ್ ಧನಿಯಾದ್ದು ವಾಸನೆ ಘಮ್ ಅಂತ ಎಲ್ಲಾ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಅವಾಗ ನಾವು ಮೊದ್ಲೇ ಕುದಿಸಿಟ್ಟಿರೋ ಈ ಫ್ರೆಶ್ ಬಟಾಣಿ ಕಾಳು ಇದ್ರೊಳಗ್ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡೋಣ. ಸ್ವಲ್ಪ ನಿಮ್ಗ ಬೇಗ ಸಾಫ್ಟ್ ಆಗಿಲ್ಲ ಅಂದ್ರೆ ನೀವು ಮಿಕ್ಸರ್ ಒಳಗ ಜಸ್ಟ್ ಒಂದು ಕ್ರಶ್ ಮಾಡ್ಕೋಬಹುದು. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ದಪ್ಪ ದಪ್ಪ ಇವು ಕಾಳುಗಳು ಇದ್ರೆ ಅವ್ರಿಗೆ ತಿನ್ಲಿಕ್ ಆಗೋದಿಲ್ಲ. ಅದಕ್ಕೆ ನೀವು ಸ್ವಲ್ಪ ಇದನ್ನ ಕ್ರಶ್ ಮಾಡ್ಕೊಂಡ್ರುನು ಬರ್ತದ. ಸ್ವಲ್ಪ ಅರಿಶಿಣದ ಪುಡಿ, ಹಿಂಗ್ ಹಾಕೋಣ. ಆಮೇಲೆ ಆಮ್ಚೂರ್ ಪೌಡರ್ ಇದಕ್ಕೊಂದು ಬ್ಯಾರೆ ಟೇಸ್ಟ್ ಕೊಡ್ತದೆ. ಚಲೋ ಒಂದ್ 2 ಟೀ ಸ್ಪೂನಿನಷ್ಟು ಆಮ್ಚೂರ್ ಪೌಡರ್ ಹಾಕಿನಿ. ಆಮೇಲೆ ಗರಂ ಮಸಾಲ ಹಾಕೋಣ 1 ರಿಂದ 2 ಟೀ ಸ್ಪೂನು. ಸ್ವಲ್ಪ ಕೆಂಪು ಖಾರದ ಪುಡಿನೂ ಹಾಕೋಣ. ಆಮೇಲೆ ಈಗ ನಾವು ಮಾಡಿರೋ ಹಸಿಮೆಣಸಿನಕಾಯಿ ಪೇಸ್ಟ್ ಇದನ್ನ ಹಾಕಿ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ರಿ. ಉಪ್ಪು, ಖಾರ ಮತ್ತೆ ಇದ್ರದ್ದು ಏನ ಟೇಸ್ಟ್ ಅದಲ್ಲ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಹಾಕೊಳ್ರಿ. ಇನ್ನೂ ಸ್ವಲ್ಪ ನಾನು ಕಸೂರಿ ಮೇಥಿ ಇದ್ರೊಳಗೂ ಹಾಕ್ಲಿಕತ್ತೀನಿ. ಹಾಕಿ 1 ನಿಮಿಷ ಚಂದ ಮಸಾಲಿ ಹೊಂದ್ಕೊಳ್ಳೋವರೆಗೂ ಚಂದ ಬಾಡಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ನೀವು ಸ್ವಲ್ಪ ಕಾಳ್ ಕಾಳ್ ಕಾಣಿಸ್ಲಿಕತ್ತದಲ್ಲ, ಅದಕ್ಕ ನಿಮ್ಗ್ ಹಂಗ್ ಬೇಡ ಅಂದ್ರೆ ನೀವು ಮಿಕ್ಸರ್ ಒಳಗ ಕ್ರಶ್ ಮಾಡ್ಕೋಬಹುದು. ಇವಾಗ
ನಾವು ಹುರಿದಿಟ್ಟಿರೋ ಈ ಕಡ್ಲೆ ಹಿಟ್ಟು ಏನಿತ್ತಲ್ಲ ಅದನ್ನ ಇದ್ರೊಳಗ್ ಹಾಕೋಣ. ಈ ಕಡ್ಲೆ ಹಿಟ್ಟು ಏನದಲ್ಲ ಇದ್ರೊಳಗ್ ಒಂದು ಬೈಂಡಿಂಗ್‌ದ್ದು ಕೆಲ್ಸ ಮಾಡ್ತದೆ. ಕಡ್ಲಿ ಹಿಟ್ಟನ್ನ ಹಂಗೆ ಹಸಿದ್ ಹಾಕ್ಬಿಟ್ರೆ ಸ್ವಲ್ಪ ಹುರಿದು ಹಾಕೋದ್ರಿಂದ ಘಮ್ ಅಂತ ಟೇಸ್ಟ್ ಬರ್ತದ. ನಾನು ನಿಮ್ಗ ಬಟಾಣಿ ಕಾಳಂದ್ ಹೇಳ್ಕೊಟ್ಟೀನಿ. ನೀವು ಬೇಕಾದ್ರ ಆಲೂಗಡ್ಡೆದ್ ಮಾಡ್ಕೊಳ್ರಿ, ಕೋಸ್‌ಗಡ್ಡಿದ್ ಮಾಡ್ಕೊಳ್ರಿ. ಯಾವ್ದು ಹೆಲ್ದಿ ಸ್ಟಫಿಂಗ್ ಮಾಡ್ಕೊಳ್ರಿ. ಆದ್ರ ಒಳಗಡೆ ಜಾಸ್ತಿ ನೀರಿನಂಶ ಇರಬಾರ್ದು. ಸ್ವಲ್ಪ ನೀರಿನಂಶ ಕಡಿಮೆ ಇತ್ತು ಅಂತಂದ್ರ ಬಹಳ ಕ್ರಿಸ್ಪಿಯಾಗಿ ಸ್ನಾಕ್ಸ್ ರೆಡಿ ಆಗ್ತದ. ಸಣ್ಣ ಸಣ್ಣ ಅದ್ರದ್ದು ಬಾಲ್ಸ್ ಮಾಡಿ ಸೈಡ್‌ಗೆ ಇಟ್ಕೊಳ್ರಿ. ಈ ಕಡೆ ನಾವೇನ್ ಸೂಜಿದು ಡೋ ಮಾಡಿದ್ವಿ ಅದು ರೆಡಿ ಅದ. ಸ್ವಲ್ಪ ಬೆಚ್ಚಗದ. ಅಂಗೈಯಿಂದ ಸ್ವಲ್ಪ ಫೋರ್ಸ್ ಹಾಕಿ ಜಾಸ್ತಿ ಚಂದ ನಾದ್ಕೋಬೇಕು. ಎಷ್ಟು ಹೊತ್ತು ನಾದುತ್ತೀರೋ ಅಷ್ಟು ಸಾಫ್ಟ್ ಆದ ಹಿಟ್ಟು ರೆಡಿ ಆಗ್ತದ. ಇದರದ್ದು ನಾವು ಸಣ್ಣ ಸಣ್ಣ ಉಳ್ಳೆಗಳನ್ನ ಮಾಡ್ಕೊಳ್ಳೋಣ. ಇವಾಗ ನೀವು ಏನಾದ್ರೂ ಮನೇಲಿ ಬರ್ತಡೇ ಅದಿತ್ತು, ನೆಕ್ಸ್ಟ್ ಡೇ ಬಹಳ ಜನರಿಗೆ ಬಹಳ ಕ್ವಾಂಟಿಟಿ ಒಳಗ್ ಮಾಡೋದಿತ್ತು ಅಂತಂದ್ರೆ, ನಾನು ಹೇಳೋ ಕೆಲವು ಟಿಪ್ಸ್ ಅನ್ನ ಫಾಲೋ ಮಾಡ್ಕೊಳ್ರಿ. ಇವಾಗ ಈ ಸೂಜಿದು ಉಂಡೆ ಮತ್ತೆ ಈ ಬಟಾಣಿ ಕಾಳಿನ ಉಂಡೆ 2 ಮಾಡ್ಕೊಂಡಿವಲ್ಲ, ಈ ಬಟಾಣಿ ಕಾಳಿನ ಉಂಡೆಗಿಂತ ಈ ಸೂಜಿದೇನ ಉಂಡೆ ಅದಲ್ಲ ಅದು ಸ್ವಲ್ಪ ಸೈಜ್ ಒಳಗ ದೊಡ್ಡದಿರ್ಬೇಕು. ಅಂದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೋಬೇಕು. ಇವಾಗ ಆ 2 ಬಟ್ಟಲಿಂದ ಈ ರೀತಿ ಸಣ್ಣಗ ಪೂರಿ ಟೈಪ್ ಮಾಡ್ಕೊಳ್ಳೋಣ. ಕೈಯಿಂದನೇ ಮಾಡ್ಕೋಬೇಕು. ಅದ್ರೊಳಗೆ ಈ ಬಟಾಣಿ ಕಾಳಿಂದ ನಾವೇನು ಬಾಲ್ ಮಾಡೀವಿ ಅದನ್ನ ಇಡೋಣ. ಇಟ್ಟು ಚಂದ ಸೀಲ್ ಮಾಡ್ಬೇಕು ನೋಡ್ರಿ. ಮಾಡಿ ಚಂದ 2 ಅಂಗೈ ಒಳಗ್ ತಗೊಂಡು ಈ ರೀತಿ ಗುಂಡಕ್ ಮಾಡಿದ್ರೆ ಸ್ಮೂತ್ ಆದ ಬಾಲ್ ರೆಡಿ ಆಗ್ತದ. ಎಲ್ಲೂ ಒಂದ್ ಚೂರುನು ಕ್ರ್ಯಾಕ್ ಇರಬಾರ್ದು. ಇನ್ನೊಂದ್ ತೋರಿಸ್ತಾ ಇದ್ದೀನಿ. ಈ ಹೆಬ್ಬಟ್ಟು ಮತ್ತೆ ಈ ಬಟ್ಟುಗಳ ನಡುವ ಈ ರೀಟು ಅಗಲ ಮಾಡ್ಕೋಬೇಕು. ಕೈಗೆ ಎಕ್ಸ್ಟ್ರಾ ಎಣ್ಣೆ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಡುವ ಈ ನಾವು ಮಾಡಿರೋ ಬಟಾಣಿ ಕಾಳಿಂದು ಉರುಳಿ ಇಟ್ಟು ಈ ರೀತಿ ಸ್ಮೂತ್ ಆದ ನೀವು ಒಂದು ಬಾಲ್ ಅನ್ನ ಮಾಡ್ಕೋಬಹುದು. ಈ ರೀತಿ ಎಲ್ಲವನ್ನು ಮಾಡಿ ಇಟ್ಕೊಂಡು ನೀವು ಒಂದು ಏರ್ ಟೈಟ್ ಬಾಕ್ಸ್ ಒಳಗ್ ಹಾಕಿ ನೀವು ಫ್ರಿಡ್ಜ್ ಒಳಗ್ ಇಟ್ರೆ 2 ದಿನದವರೆಗೂ ಕೆಡೋದಿಲ್ಲ. 2 ದಿನ ಆದ್ಮೇಲೆ ನೀವು ಇದನ್ನ ತಗೊಂಡು ಫ್ರೈ ಮಾಡಿ ಇನ್‌ಸ್ಟಂಟ್ ಆಗಿ ನೀವು ಈ ಸ್ನಾಕ್ಸ್ ಅನ್ನನು ರೆಡಿ ಮಾಡ್ಬೋದು. ಕಾಯ್ದಿರೋ ಎಣ್ಣೆ ಒಳಗ ಇದನ್ನ ಹಾಕಿ ಲೋ ಫ್ಲೇಮ್ ಒಳಗ ಚಂದ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರಿಬೇಕು. ಲೋ ಫ್ಲೇಮ್ ಒಳಗೆ ಕರೀರಿ. ಅದರಿಂದ ಬಹಳ ಕ್ರಿಸ್ಪಿನೂ ಆಗ್ತದ, ಕ್ರಂಚಿನೂ ಆಗ್ತದ. ಬಹಳ ಸಮಯದವರೆಗೂ ಹಿಂಗೆ ಗರಿ ಗರಿ ಕ್ರಿಸ್ಪಿನೇ ಇರ್ತದ. ಬಹಳ ಬೇಗ ಇದು ಮೆತ್ತಗೂ ಆಗುದಿಲ್ಲ. ಆಮೇಲೆ ಇದನ್ನ ಮಾಡಿ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಏರ್ ಟೈಟ್ ಬಾಕ್ಸ್ ಒಳಗ್ ಹಾಕಿನೂ ಇಡ್ಬೋದು. ಅದಕ್ಕೋಸ್ಕರ ಇದ್ರೊಳಗೆ ನೀವು ಸ್ಟಫಿಂಗ್ ಮಾಡಿರಲ್ಲ, ಅದ್ರೊಳಗ್ ನೀರಿನ ಅಂಶ ಇರಬಾರ್ದು. ಡ್ರೈ ಆಗಿನೇ ಇರ್ಬೇಕದು ಪಲ್ಯ. ಇವಾಗ್ ಮಾಡಿರೋ ಸ್ಟಫಿಂಗ್ ಅನ್ನ ನೀವು ಒಂದಿನ ಮುಂಚೆ ಮಾಡಿಟ್ಟುನು ಮಾಡ್ಕೋಬಹುದು. ಇಲ್ಲ ಇದೇ ರೀತಿ ಬಾಲ್ ಮಾಡಿ ನೀವು ಒಂದ್ ಏರ್ ಟೈಟ್ ಬಾಕ್ಸ್ ಒಳಗ್ ಹಾಕಿ ಫ್ರಿಡ್ಜ್ ಒಳಗ್ ಇಟ್ರುನು ಆಮೇಲೆ ನೀವು ಇನ್ಸ್ಟಂಟ್ ಆಗಿ ಈ ಸ್ನಾಕ್ಸ್ ಅನ್ನ ರೆಡಿ ಮಾಡ್ಬೋದು. ಮಕ್ಕಳ ಬರ್ತ್‌ಡೇ ಇರ್ಲಿ ಅಥವಾ ಯಾರೇ ಗೆಸ್ಟ್ ಬರ್ತಿರ್ಲಿ, ಇಲ್ಲ ಸಾಯಂಕಾಲ ಟೀ ಜೊತೆಗಾಗ್ಲಿ. ಇದೊಂದು ರೀತಿಯ ಹೊಸ ಟೇಸ್ಟಿನ ಸ್ನಾಕ್ಸ್. ಟ್ರೈ ಮಾಡಿ ನೋಡ್ರಿ. ಬಹಳ ಸೂಪರ್ ಆಗಿರೋ, ಕ್ರಂಚಿ ಆಗಿರೋ, ಟೇಸ್ಟಿ ಆಗಿರೋ ಈ ಒಂದು ಸ್ನಾಕ್ಸು ಟೊಮೆಟೊ ಸಾಸ್, ಕೆಚಪ್ ಇಲ್ಲ ಹಾಗೇನೂ ತಿನ್ಬೋದು. ಎಲ್ರೂ ಒಂದ್ ಸರ್ತಿ ಟ್ರೈ ಮಾಡ್ಬೇಕಾದೇ ರೆಸಿಪಿ ಇದು. ಥ್ಯಾಂಕ್